Hello guys, welcome back to my YouTube channel. So ಇದು ನನ್ನ ಇವತ್ತಿನ ಫಸ್ಟ್ ವಿಡಿಯೋ. ಸೊ ನಾನು ಯಾವತ್ತೂ ಸಹ ವಿಡಿಯೋ ಮಾಡೋದಿಲ್ಲ. ಅಂದರೆ ಎಂತಂದರೆ ನನಗೆ ಕ್ಲಾರಿಟಿ ಇಲ್ಲ ಅಂದರೆ ವಿಡಿಯೋ ಚೆಂದ ಬರಲ್ಲ, ಮತ್ತು ಹೆಚ್ಚು ವ್ಯೂಸ್ ಆಗೋದಿಲ್ಲ ಅಂತ ಅಂದ್ಕೊಂಡು ನಾನು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ವಿಡಿಯೋ ಎಲ್ಲ ಹಾಕ್ತಾ ಇಕ್ಕಂತಂದರೆ ಮತ್ತೆ ಎಂತ ಇಲ್ಲ, ಅಂದರೆ ನನಗೆ ಎಂತ ಮಾತಾಡೋದಂತ ಗೊತ್ತಾಗ್ತಿಲ್ಲ. ಯಾಕಂದರೆ ನಾನು ವಿಡಿಯೋ ಮಾಡೋದು ಬಿಡಿ, ನಾನು ಮಾತಾಡೋದೇ ಕಡಿಮೆ ಸ್ವಲ್ಪ. ಹಾಗಾಗಿ ನನಗೆ ಮಾತಾಡಲಿಕ್ಕೆ ಎಂತ ಮಾತಾಡೋದಂತ ಗೊತ್ತಾಗೋದಿಲ್ಲ. ಮತ್ತು ಹೇಗಿದ್ದೀರಿ, ನೀವೆಲ್ಲ ಹುಷಾರಿದ್ದೀರಿ, ಹಾಗೆ ಚೆಂದ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಮತ್ತು ನನಗೆ ಹೀಗೆ ನೀವು ಸಪೋರ್ಟ್ ಮಾಡಿ ತುಂಬ. ನಾನು ಈಗ ಸದ್ಯಕ್ಕೆ ಶಾರ್ಟ್ಸ್ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಬಿಕಾಸ್ ನನಗೆ ಯಾಕಂದರೆ ಒಂದು ಸ್ವಲ್ಪ ಟೈಮ್ ಕಡಿಮೆ ಇರುವ ಕಾರಣ ನಾನು ಶಾರ್ಟ್ಸ್ ಎಲ್ಲ ಮಾಡೋದು ಕಡಿಮೆ ಮಾಡಿದ್ದೀನಿ. ಅಂದರೆ ನನಗೆ ಟೈಮ್ ಸಿಕ್ಕಾಗ ನಾನು ಆಬ್ವಿಯಸ್ಲಿ ಮಾಡ್ತೀನಿ ವೀಡಿಯೋಸ್, ಮತ್ತು ಶಾರ್ಟ್ಸ್ ಕೂಡ ಮಾಡಿ ಹಾಕ್ತೀನಿ ನಾನು. ಮತ್ತು ಹೀಗೆ ನೀವು ಸಪೋರ್ಟ್ ಮಾಡಿ. ಮತ್ತು ಇನ್ನು ಮುಂದೆ ನಾನು ಖಂಡಿತ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಖಂಡಿತ ಯಾವಾಗಲೂ ನಾನು ವೀಡಿಯೋ ಹಾಕ್ತೀನಿ ಮತ್ತು ಶಾರ್ಟ್ಸ್ ಕೂಡ ಹಾಕ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ಬೇಕಂತ ನಾನು ಕೇಳೋದು. ಸೊ ಈಗ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ನೀವೆಲ್ಲ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟಿಂದ ನಾನು ಸಹ ನಿಮಗೆ ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಹೀಗೆಲ್ಲ ಆಯಿತು. ಮತ್ತು ನಾನು ತುಂಬ ಹೇಳಬೇಕಂತ ಅಂದ್ಕೊಂಡು ಬರೋದು ನಾನು. ಮತ್ತು ಇಲ್ಲಿ ಒಂದು ಕ್ಯಾಮರಾದ ಮುಂದೆ ನಿಂತುವಾಗ, ಕೂತ್ಕೊಳ್ಳುವಾಗ ನನಗೆ ಮಾತಾಡಲಿಕ್ಕೆ ಎಂತ ಮಾತಾಡೋದಂತ ಗೊತ್ತಾಗೋದಿಲ್ಲ. ಹಾಗೆ ಆಗ್ತದೆ. ಅಂದರೆ ನಾನು ವೀಡಿಯೋ ಮಾಡೋದೇ ಕಡಿಮೆ, ಹಾಗಾಗಿ ನನಗೆ ಮಾತಾಡಲಿಕ್ಕೆ ಎಂತ ಮಾತಾಡೋದಂತ ಗೊತ್ತಾಗೋದಿಲ್ಲ. ಸೊ ಹೀಗೆಲ್ಲ ಹಾಗೆ. ಅಂದರೆ ನಾನು ರೋಡ್ ಸೈಡಲ್ಲಿ ಮನೆ ಇರೋದು. ಹಾಗೆ ನನಗೆ ಹೊರಗೆ ಹೋಗಲಿಕ್ಕೆ ಎಂತ ಆಗ್ತದೆ ಗೊತ್ತುಂಟಾ, ಹೊರಗೆ ಹೋದರೆ ಯಾರಾದರೂ ಬರ್ತಾ ಇರ್ತಾರೆ, ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ. ಅದಕ್ಕೆ ನನಗೆ ಎಂತ ಆಗ್ತದೆ ಗೊತ್ತುಂಟಾ, ಒಂಥರ ನಾಚಿಕೆ ಆಗ್ತದೆ. ಅಂದರೆ ಅವ್ರು ನೋಡಿ ಎಂತ ಅಂದ್ಕೊಳ್ತಾರೆ ಏನು, ಹಾಗೆ ನನಗೆ ಆಗೋದು ಗೊತ್ತಾಯ್ತಾ, ನಿಮಗೆ ಗೊತ್ತಾಯ್ತಲ್ಲ, ಮನಸ್ಸಿಗೆ ಹಾಗೆ ಆಗ್ತದೆ. ಅಂದರೆ ಅವ್ರು ನೋಡಿ ಎಂತ ಹೇಳ್ತಾರೆ ಏನೋ, ಮತ್ತು ನನ್ನ ಬಗ್ಗೆ ಹೇಗೆ ಇವಳೆಂತ ಹೀಗೆ ಮಾಡೋದು, ಇವಳಿಗಿಂತ ಮರಲ್ಲ ಅಂತೆಲ್ಲ ಹೇಳ್ಬೋದು. ಅಂದರೆ ನಾನು ಸುಮ್ಮನೆ ಇಲ್ಲಿ ವೀಡಿಯೋ ಎಲ್ಲ ಮಾಡ್ತಾ ಇದ್ದರೆ ಅವರು ಆಬ್ವಿಯಸ್ಲಿ ಯಾರಕ್ಕಾದ್ರೂ ಅಂದ್ಕೊಳ್ತಾರಲ್ಲ, ಹಾಗೆ ತುಂಬ ಹಾಗೆಲ್ಲ ಅಂದ್ಕೊಳ್ತಾರೆ, ಗೊತ್ತಾಯ್ತಾ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದ್ದು, ಗೊತ್ತಾಯ್ತು. ಅಂದರೆ ಹಾಗೆ ನೋಡಿ ಅಂತ ಸಹ ಹೌದು. ಮತ್ತು ಹೀಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ನಾನು. ಹಾಗೆ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಅಂದರೆ ಕಾಲೇಜ್ ಎಕ್ಸಾಮು ಹಾಗೆ. ಅಂದರೆ ನನಗೆ ಎಂತಾಗಿದೆ ಅಂದರೆ ಈಗ ಎಲ್ಲ ಪೋಸ್ಟ್ ಆಗ್ತಾ ಉಂಟು. ಅಂದರೆ ಏನು ಮಾಡಲಿಕ್ಕೂ ಆಗ್ತಿಲ್ಲ ನನಗೆ. ಒಂದು ಕಡೆಯಿಂದ ನನಗೆ ಈಗ ಒಳಗಿಂದ ನಾನು ಮಾಡೋದಾದರೆ, ಒಳಗಿಂದ ನಾನು ಏನಾದರೂ ವೀಡಿಯೋ ಮಾಡಲಿಕ್ಕೆ ತೆಗಿಬೇಕಂತ ಅಂದ್ಕೊಳ್ತಿದ್ರೆ ಅದು ಕ್ಲಾರಿಟಿ ಬರೋದಿಲ್ಲ. ಅಂದರೆ ಒಂಥರ ಎಂತ ಹೇಳ್ತಾರೆ, ಕ್ಲಾರಿಟಿ ಫುಲ್ ಹೋಗ್ತದೆ, ಡಲ್ ಆಗ್ತದೆ. ಹಾಗಾಗಿ ವೀಡಿಯೋ ಮಾಡಿದ್ರು ಸಹ ಅದನ್ನು ಹಾಕಿದರೆ ಅದು ವ್ಯೂಸ್ ಆಗೋದಿಲ್ಲ. ಅದು ಪುಷ್ ಆಗೋದಿಲ್ಲ ವೀಡಿಯೋ, ಗೊತ್ತಾಯ್ತಾ. ಶಾರ್ಟ್ಸಲ್ಲಿ ಮೇನ್ ಪ್ರಾಬ್ಲಮ್ ಆಗುತ್ತೆ. ಶಾರ್ಟ್ಸ್ ಹಾಕೋದಾದ್ರೆ ಅದು ತುಂಬ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇಲ್ಲ ಅಂದರೆ ಶಾರ್ಟ್ಸ್ ಹಾಕ್ಲಿಕ್ಕೆ ತುಂಬ ಕಷ್ಟ. ಶಾರ್ಟ್ಸ್ ಹಾಕಿರೋದು ವ್ಯೂಸ್ ಆಗೋದಿಲ್ಲ. ಸೊ ನಾನು ಅದರದ್ದು ಒಂದು ಇದು ಹೇಳ್ಬೋದು ನಿಮಗೆ. ಅದಕ್ಕೆ ಒಂದು ಕ್ವಾಲಿಟಿ ಇದ್ದರೆ ನಿಮ್ಮದು ವ್ಯೂಸ್ ಹೈ ಹೋಗ್ತದೆ. ಹಾಗಂತ ನೀವು ಶಾರ್ಟ್ಸಲ್ಲಿ ವ್ಯೂಸ್ ಆಗಲಿಲ್ಲ ಅಂತ ನೀವು ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ. ನೀವು ಎಂತ ಮಾಡಿ ಗೊತ್ತುಂಟಾ, ಕನ್ಸಿಸ್ಟೆನ್ಸಿ ಉಂಟಲ್ಲ, ಅದನ್ನು ನೀವು ಫಾಲೋ ಮಾಡಬೇಕು. ಕನ್ಸಿಸ್ಟೆನ್ಸಿಯಲ್ಲಿ ನೀವೇನಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನೆಲ್ ಡೆಫಿನೆಟ್ಲಿ ಮುಂದೆ ಹೋಗ್ತದೆ. ಅದು ಯಾವುದಾದ್ರೂ ಒಂದು ದಿವಸ ನಿಮ್ಮ ಚಾನೆಲ್ ಮುಂದೆ ಹೋಗ್ತದೆ. ಹಾಗಂತ ವ್ಯೂಸ್ ಆಗುದಿಲ್ಲ ಅಂದ್ಕೊಂಡು ನೀವೇನಾದರೂ ಚಾನೆಲನ್ನು ಸ್ಟಾಪ್ ಮಾಡಿದರೆ ಆಬ್ವಿಯಸ್ಲಿ ಏನು ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ನೀವು ಒಂದು ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡಿ, ಆಗ ನಿಮ್ಮ ಚಾನೆಲ್ ಡೆಫಿನೆಟ್ಲಿ ಮುಂದೆ ಹೋಗ್ತದೆ. ಸೊ ನಾನು ವೀಡಿಯೋ ಮಾಡಿ ಹಾಕೋದವರು. ಸೊ ಅದೆಲ್ಲ ನಮಗೆ, ನಾನು ಕೂಡ ನಿಮಗೆ ಹೆಚ್ಚು ಎಂಟರ್ಟೈನ್ಮೆಂಟನ್ನು ತರಲಿಕ್ಕೆ ನಾನು ಒಂದು ಟ್ರೈ ಮಾಡ್ತೀನಿ. ಸೊ ನನ್ನ ಎಫರ್ಟ್ ಎಷ್ಟು ಉಂಟು ಅದನ್ನು ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಅಂತ ನಾನು ಕೇಳೋದು. ಈಗ ಗೊತ್ತಾಯ್ತಾ, ಇಷ್ಟೆಲ್ಲ ಹೇಳಲಿಕ್ಕಿತ್ತು. ಮತ್ತು ಇದು ಆಗಿತ್ತು ಇವತ್ತಿನ ನನ್ನ ಯೂಟ್ಯೂಬ್ ವಿಡಿಯೋ. ಸೊ ಹೀಗೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಜೈ ಹಿಂದ್.